ಈಗಾಗಲೇ ಮಾನ್ಯ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ KT ಶ್ರೀಕಂಠೇಗೌಡರು ಸಾಹೇಬರು ಈಗಾಗಲೇ ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ನಾನು ಮಹಾದೇವ್ ಅಂತೇಳಿ ಮೈಸೂರು ಜಿಲ್ಲಾ ಉಪನ್ಯಾಸಕ ಸಂಘದ ಅಧ್ಯಕ್ಷ. ನಮ್ಮ ಆಗ್ರಹ ಇಷ್ಟೇ, ನಾವೀಗಾಗಲೇ ಸರ್ಕಾರಕ್ಕೆ 19 ತಿಂಗಳಾಗಿದೆ ವೇತನ ಆಯೋಗ ರಚನೆಯಾಗಿ, ಅಲ್ಲಿಂದನೂ ಕೂಡ ನಾವು ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೇವೆ. ಎಲ್ಲೂ ಹೋರಾಟದ ಹಾದಿಯನ್ನು ನಾವೆಲ್ಲೂ ಕೂಡ ಮಾಡಿಲ್ಲ. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿ 5 ವರ್ಷಕ್ಕೆ ಒಮ್ಮೆ ಸಮಸ್ಯೆ ಏನಾಗಿದೆ, 5 ವರ್ಷಕ್ಕೆ ಒಮ್ಮೆ ಮೊದಲನೇ ವೇತನ ಆಯೋಗ ರಚನೆಯಾಗಿ ಮೊದಲನೇ ಸಂಪುಟವನ್ನು ಕೊಟ್ಟ ತಕ್ಷಣವೇ ಅದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸ ಆಗ್ತಾಯಿತ್ತು. ಆದರೆ ಈಗ ಎರಡನೇ ವರದಿಯನ್ನು ಕೊಟ್ಟು ಅಂತಿಮ ವರದಿ ಆದಮೇಲೂ ಕೂಡ ಆ ಒಂದು ಕಚೇರಿಯನ್ನು ಕೂಡ ಬರಖಾಸ್ತುಗೊಳಿಸಿದ್ರು ನಮಗೆ ವೇತನ ಆಯೋಗ ಜಾರಿಯಾಗಿಲ್ಲ ಸರ್. ಇದು ಭಾಳ ದೊಡ್ಡ ಸಮಸ್ಯೆ. ಯಾಕೆಂದರೆ ಆಹಾರ ಪದಾರ್ಥಗಳ ದಿನನಿತ್ಯದ ಬಳಕೆಗಳು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆಗ್ತಾಯಿದೆ. ಮನೆ ಬಾಡಿಗೆಗಳು ಜಾಸ್ತಿ ಆಗ್ತಾಯಿದೆ. ನೌಕರರ ದೈನಂದಿನ ಬದುಕೇನಾಗಿದೆ, ಭಾಳ ಕಷ್ಟಕರವಾದಂಥ ಸನ್ನಿವೇಶದಲ್ಲಿ ಅವರಿದ್ದಾರೆ. ಅದಕ್ಕೋಸ್ಕರ ದಯಮಾಡಿ ಮಾತೃಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರ ನಮ್ಮ ಬೇಡಿಕೆಯನ್ನು ಅವರು ಈ ತಿಂಗಳ ಒಳಗಾಗಿ ಪೂರೈಸಬೇಕು ಅಂತೇಳಿ ನಾವು ಕೋರ್ತಾ ಇದ್ವಿ. ಅದಕ್ಕೋಸ್ಕರನೇ ಮೊದಲನೇ ಹಂತದಲ್ಲಿ ನಾವು 15ನೇ ತಾರೀಕು ಒಳಗಡೆ ಎಲ್ಲ ಶಾಸಕರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ವಿ, ಶಾಸಕರು ಭೇಟಿ ಮಾಡಿ. ಎರಡನೇ ಹಂತದಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ, ಅವ್ರು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತೇಳಿ. ಮೂರನೇ ಹಂತದಲ್ಲಿ 29ನೇ ತಾರೀಕಿಂದ ರಾಜ್ಯಾದ್ಯಂತವಾಗಿ ಎಲ್ಲ ಇಲಾಖೆಗಳ ಸಹಿತವಾಗಿ ನಾವು ಹೋರಾಟವನ್ನು, ಅಸಹಕಾರ ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಒಂದು ಬದಲಾವಣೆಗಳು ಇಲ್ಲ. ಇಂದು ಸಂಜೆ ಸರ್ಕಾರಿ ನೌಕರ ಸಂಘದಲ್ಲಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಎಲ್ಲ ವೃಂದ ಸಂಘಗಳ ಅಧ್ಯಕ್ಷಗಳು ನಾವು ಭಾಗವಹಿಸ್ತಾ ಇದ್ದೀವಿ, ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಮೊದಲನೇ ಹಂತದಲ್ಲಿ ಅವ್ರನ್ನ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಎರಡನೇ ಹಂತದಲ್ಲಿ ಅದು ಸಾಧ್ಯ ಆಗಲಿಲ್ಲ ಅಂದರೆ ಹೋರಾಟ ನಮಗೆ ಅನಿವಾರ್ಯ ಆಗಿದೆ. ಮತ್ತು NPS ಇದೆಯಲ್ಲ ಸರ್, ಭಾಳ ಜ್ವಲಂತವಾದಂಥ ಸಮಸ್ಯೆ. ಇವತ್ತು ನೌಕರರಿಗೆ ಹಣ ಕಟ್ಟಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಅದು ಷೇರು ಮಾರ್ಕೆಟಲ್ಲಿ ವಿನಿಯೋಗ ಆಗ್ತಾ ಇದೆ. ಅವ್ರಿಗೆ ಕೆಲವರು ನೌಕರರುಗಳು ಇವತ್ತು ಸತ್ತೋಗಿದ್ದಾರೆ. ಅವ್ರಿಗೆ ಇವತ್ತಿನವರೆಗೆ 2 ವರ್ಷ 3 ವರ್ಷ ಆಗಿದ್ರು ಅವ್ರ ಕುಟುಂಬಕ್ಕೆ ಅವರ ಕಟ್ಟಿರ್ತಕ್ಕಂಥ ಹಣ ಅವ್ರ ಮನೆಗೆ ತಲುಪಿಲ್ಲ, ಒಂದು ಕಚೇರಿ ಇಲ್ಲ. ಇಂಥ ದಾರುಣವಾದಂಥ ಪರಿಸ್ಥಿತಿಯಲ್ಲಿ NPS ನೌಕರರಿದ್ದಾರೆ. ಮತ್ತು ಅನುದಾನಿತ ನೌಕರಗಳ ಬದುಕಂತೂ ಅವ್ರಿಗೆ NPS ಇಲ್ಲ, OPS ಇಲ್ಲ. ಕೆಲವರೆಲ್ಲ 20-25 ವರ್ಷ ಸರ್ವಿಸ್ ಮಾಡಿ 7-8 ವರ್ಷ ಅವ್ರಿಗೆ ಸರ್ವಿಸ್ ಸಿಗ್ತದೆ ಸರ್ ಅನುದಾನಿತ ನೌಕರರುಗಳಿಗೆ. ಅಲ್ಲಿಂದ ಹಿಂದೆ ಅವರು ಅನುದಾನಿತ ರಹಿತವಾಗಿ ಸೇವೆಯನ್ನು ಸಲ್ಲಿಸಬೇಕು. 7-8 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಅವ್ರಿಗೆ ಮನೆಯಲ್ಲಿ ಅವ್ರ ಮನೆಗೆ ಹೋಗುವಾಗ ಖಾಲಿ ಕೈನಲ್ಲಿ ಹೋಗಬೇಕಾದಂಥ ಸನ್ನಿವೇಶಗಳು ಇದ್ದಾವೆ. ಇಂಥ ಅನೇಕ ಸಮಸ್ಯೆಗಳು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಿದ್ವಿ. ಮತ್ತು ಆರೋಗ್ಯ ಸಂಜೀವಿನಿ ಅಂತೇಳಿ ಜಾರಿಗೊಳಿಸ್ತೀವಿ ಅಂತ ಕಳೆದ 2 ಸರ್ಕಾರಗಳು ಹೇಳಿತ್ತು. ಇವತ್ತಿನವರೆಗೆ ಅದನ್ನು ಜಾರಿಗೊಳಿಸಿಲ್ಲ ಸರ್. ಇವೆಲ್ಲ ಅಜೆಂಡವನ್ನು ಇಟ್ಕೊಂಡು ನಾವು ಒಂದು ಹೋರಾಟವನ್ನು ರೂಪಿಸಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸಿ ನಮ್ಮ ಇವತ್ತು ಕರ್ನಾಟಕ ರಾಜ್ಯದ ನೌಕರರಿಗೆ 7ನೇ ವೇತನ ಆಯೋಗವನ್ನು ಜಾರಿಗೆ ಕೊಡುವ ವಿಚಾರದಲ್ಲಿ ಯಾಕೋ ಏನೋ ಸರ್ಕಾರ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ. ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ರಚನೆ ಮಾಡಿ ವೇತನವನ್ನು ಪರಿಷ್ಕರಣೆ ಮಾಡುವಂಥ ಪರಂಪರೆ ಪದ್ಧತಿ ಅನುಚರವಾಗಿ ನಡ್ಕೊಂಡು ಬಂದಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ನೌಕರರ ಒಟ್ಟಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರದ ನೌಕರರಿಗೆ 30% ವೇತನ ಕಡಿಮೆ ಇದೆ. ಆದರೆ ಜೀವನ ವೆಚ್ಚ ಇಬ್ಬರಿಗೂ ಒಂದೇ. ಕಿರಾಣಿ ಅಂಗಡಿಗೆ ಹೋದ ದಿನಸಿ ಪದಾರ್ಥಗಳ ಬೆಲೆ ಕೇಂದ್ರ ಸರ್ಕಾರ ನೌಕರಿಗೊಂದು, ರಾಜ್ಯ ಸರ್ಕಾರ ನೌಕರಿಗೊಂದು ಇರುತ್ತಾ? ಮನೆ ಬಾಡಿಗೆ ಅವ್ರಿಗೊಂದು ನಮಗೊಂದು ಇರುತ್ತಾ? ಹಾಗಾಗಿ ಇಲ್ಲ, ನೀವು ಆನ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೇಲ್ ಕೇಂದ್ರ ಸರ್ಕಾರಕ್ಕೆ ಸಮಾನಾಂತರವಾದ ವೇತನವನ್ನೇ ಕೊಟ್ಬಿಡಿ, ನಾವು ವೇತನ ಆಯೋಗ ಜಾರಿನೇ ಕೇಳಲ್ಲ. ಇಲ್ಲ, ವೇತನ ಆಯೋಗ ಈಗ ವರದಿ ಕೊಟ್ಟಿದೆ, ನೀವು ಈಗಾಗಲೇ ತುಂಬ ವಿಳಂಬ ಮಾಡಿದಿರಿ, ಈ ಕೂಡಲೇ ಜಾರಿ ಕೊಡಿ. ಜಾರಿ ಕೊಡದವರೆ ಉಗ್ರವಾದ ಹೋರಾಟ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಕೂಡ ಬಯಸ್ತೇನೆ. ಇನ್ನು ವಿಧಾನಸಭಾ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಅಧಿಕೃತವಾಗಿ ಒಂದು ಮಾತನ್ನು ಹೇಳಿತ್ತು. ನಾವು ಅಧಿಕಾರಕ್ಕೆ ಬಂದರೆ ಹಳೇ ಪಿಂಚಣಿ ವ್ಯವಸ್ಥೆಯನ್ನು ನೌಕರರಿಗೆ ಜಾರಿ ಕೊಡ್ತೀವಿ ಅಂತೇಳಿ. ಅಧಿಕಾರಕ್ಕೆ ಬಂದು 15 ತಿಂಗಳಾಯಿತು. ಕೊಟ್ಟು ಭರವಸೆ ಮರ್ತೋಯ್ತ ಸ್ವಾಮಿ. ಒಬ್ಬ ನೌಕರ 30-40 ವರ್ಷಗಳ ಸೇವೆ ಮಾಡಿದ ಮೇಲೆ ತಾನು ಇಳಿ ವಯಸ್ಸಿನಲ್ಲಿ ನಿವೃತ್ತನಾದ ಮೇಲೆ ಅವನ ಬದುಕಿಗೆ ಭದ್ರತೆ ಬೇಕಲ್ಲ. ಭದ್ರತೆಗಾಗಿ ಪಿಂಚಣಿ, ಆ ಪಿಂಚಣಿಗೆ ಮಾತು ಕೊಟ್ಟದನ್ನು ಉಳಿಸ್ಕೊಳ್ಬೇಕಲ್ಲ. ಹಾಗಾಗಿ ಈ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಕೊಡಿ. ಇನ್ನು ಅನುದಾನಿತ ಶಾಲಾ ಕಾಲೇಜುಗಳಿಗೆ ಹೊಸ ಪಿಂಚಣಿ ವ್ಯವಸ್ಥೆ ಇಲ್ಲ, ಹಳೆ ಪಿಂಚಣಿ ವ್ಯವಸ್ಥೆ ಇಲ್ಲ. ಮುಂಚೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಯಲ್ಲಿತ್ತು. ನೀವು NPS ಹಳೆ ನ್ಯೂ ಪೆನ್ಷನ್ ಸ್ಕೀಮ್ ತಂದಮೇಲೆ ಅವ್ರಿಗೆ ಯಾವ ಸ್ಕೀಮ್ನೂ ಯೋಜನೆಯೂ ಜಾರಿ ಕೊಡಲಿಲ್ಲ. ಯಾಕೆ ಅನ್ಯಾಯ? ಅವ್ರಿಗೂ ಹಳೆ ಪಿಂಚಣಿ ವ್ಯವಸ್ಥೆನ ಜಾರಿ ಕೊಡಿ, ಅಲ್ಲಿ ಕೊಡೋವರೆಗೂ NPSನೇ ಜಾರಿ ಕೊಡಿ ಅವರಿಗೆ. ಮತ್ತು ಈ ಆರೋಗ್ಯ ಸಂಜೀವನಿ ಅಂತ ಕಾರ್ಯಕ್ರಮಗಳನ್ನು ಸರ್ಕಾರಿ ನೌಕರು ಕೊಟ್ಟು ನಮಗೂ ವಿಸ್ತರಿಸಿದ್ವಿ, ವಿಸ್ತರಿಸಲೇ ಇಲ್ಲ. ತಾರತಮ್ಯ ಮಾಡ್ತಾಯಿದ್ದೀರಿ.
ಮತ್ತು ಅನುದಾನ ಕೊಡುವಂಥ ಪ್ರಕ್ರಿಯೆ 80-95ವರೆಗೆ ಕುಮಾರಸ್ವಾಮಿ ಯಡಿಯೂರಪ್ಪನವರಿದ್ದಾಗ 10 ವರ್ಷಗಳ ಕಾಲ ವಿಸ್ತರಿಸಿ 95ರ ಡಿಸೆಂಬರ್ವರೆಗೆ ಕೊಟ್ಟರು. ಈಗ 95ರ ಆನಂತರ ಪ್ರಾರಂಭವಾದ ಶಾಲಾ ಕಾಲೇಜಿಗೆ ಅನುದಾನ ಕೊಡುವಂಥ ಪ್ರಕ್ರಿಯೆಯನ್ನು ವಿಸ್ತರಿಸಲೇ ಇಲ್ಲ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾನೆ, ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ನೀವು 95ರಿಂದ ಕನಿಷ್ಠ 10 ವರ್ಷಗಳ ಕಾಲ 2005ರವರೆಗೆ ಅನುದಾನವನ್ನು ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಏನು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಬಿದ್ದ ಹುದ್ದೆಗಳು 2015ರ ಆನಂತರ ತುಂಬಲಿಕ್ಕೆ ಅನುಮತಿನೇ ನೀಡ್ತಾ ಇಲ್ಲ. ಯಾಕೆ ಸ್ವಾಮಿ? ನಿವೃತ್ತರಾದಮೇಲೆ ಶಿಕ್ಷಕ ನೇಮಕಾತಿ ಮಾಡ್ಕೊಳ್ಬೇಕಲ್ಲ, ಪಾಠ ಮಾಡಿಸ್ಬೇಕಲ್ಲ. ಹಾಗಾಗಿ 15ರ ಆನಂತರ ಖಾಲಿ ಬಿದ್ದಂಥ ಹುದ್ದೆಗಳನ್ನು ತುಂಬಲಿಕ್ಕೂ ನೀವು ಅನುಮತಿ ನೀಡಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹಿಸ್ತಾ ಈ ಎಲ್ಲ ವಿಚಾರಗಳನ್ನು ನೀವು ಈಡೇರಿಸ್ತೇ ಹೋದರೆ ಈ ತಿಂಗಳ ಆಖರಿವರೆಗೂ ನಾವು ನೋಡ್ತೇವೆ. ಆನಂತರ ಹೋರಾಟಕ್ಕಾಗಿ ಬೀದಿಗಿಳಿತೇವೆ. ಈಗಾಗಲೇ ಸರ್ಕಾರಿ ನೌಕರ ಸಂಘ ಕರೆ ಕೊಟ್ಟಿರುವಂಥ ಚಳುವಳಿಗೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಘೋಷಣೆ ಮಾಡ್ತೇವೆ.